ಓರ್ವ ಪಾಕಿಸ್ತಾನ ಪ್ರಜೆ ಸೇರಿದಂತೆ 4 ವಿದೇಶಿ ಪ್ರಜೆಗಳ ಬಂಧನವಾಗಿದೆ. ಜಿಗಣಿ ಪೊಲೀಸರಿಂದ ಕಾರ್ಯಾಚರಣೆ. ಪಾಕಿಸ್ತಾನ ಪ್ರಜೆ ಸೇರಿ 4 ವಿದೇಶಿ ಪ್ರಜೆಗಳ ಬಂಧನ. ಜಿಗಣಿ ಪೊಲೀಸರಿಂದ ಪಾಕ್ ಪ್ರಜೆ ಸೇರಿದಂತೆ 4 ಅರೆಸ್ಟ್. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಒಟ್ಟು 5 ಮಂದಿಯನ್ನು ಬಂಧಿಸಲಾಗಿದೆ. ಜಿಗಣಿ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಪಾಕ್ ಪ್ರಜೆ ನೆಲೆಸಿದ್ದ. 2 ಮಕ್ಕಳು ಪತ್ನಿ ಜೊತೆಗೆ ಈತ ವಾಸವಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಕ್ರಮವಾಗಿ ನೆಲೆಸಿದ್ದಂತಹ 4 ವಿದೇಶಿಗರ ಬಂಧನ ಆಗಿದೆ. ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿ 4ರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಓರ್ವ ಪಾಕಿಸ್ತಾನ ಪ್ರಜೆ ಸೇರಿದಂತೆ 4 ವಿದೇಶಿಗರ ಬಂಧನ ಆಗಿದೆ. ಪೊಲೀಸರಿಂದ ಹೇಗೆ ನಡೀತು ಕಾರ್ಯಾಚರಣೆ? ಎಷ್ಟು ವರ್ಷಗಳಿಂದ ಇಲ್ಲಿ ಅಕ್ರಮವಾಗಿ ನೆಲೆಸಿದ್ರಂತೆ, ಏನ್ ಕಥೆ? ಹೌದು ಮಧುಶ್ರೀ, ಕಳೆದ ವಾರದಲ್ಲಿ ಉಲ್ಫಾ ಉಗ್ರನ ಬಂಧನ ಮಾಡಿದಂತ ಇವರು ಈಗ ಏನು ಜಿಗ್ನಿ ಪೊಲೀಸರು ಒಬ್ರು ಪಾಕಿಸ್ತಾನ ಪ್ರಜೆ ಮತ್ತೆ ಸೇರಿ ಒಟ್ಟು 4ರನ್ನ ಒಟ್ಟು ಬಂಧಿಸಿರುವಂತದ್ದು. 4 ವಿದೇಶಿ ಪ್ರಜೆಗಳು ಸೇರಿದಂತೆ ಒಬ್ಬ ಪಾಕಿಸ್ತಾನ ಪ್ರಜೆ ಬಂದಿದ್ದಾರೆ. ಜಿಗ್ನಿ ಬಳಿಯ ಏನು ಅಪಾರ್ಟ್ಮೆಂಟ್ ನಲ್ಲಿ ಬಳಿ ಬಂದಿರೋದು. ಜಿಗ್ನಿ ಬಳಿ ಅಪಾರ್ಟ್ಮೆಂಟ್ ರಾತ್ರಿ ಕಾರ್ಯಾಚರಣೆ ನಡೆಸಿದ ಜಿಗ್ನಿ ಪೊಲೀಸರಿಗೆ ಮಾಹಿತಿ ಬಂದಿರೋದು. ಈತ ಏನು ಇದು ವಿಚಾರವಾಗಿ ಅಂದ್ರೆ ಪಾಕಿಸ್ತಾನದಲ್ಲಿ ಏನು ಇದ್ದಂತಹ ಪಾಕಿಸ್ತಾನದಲ್ಲಿಂತ ಇದು ಏನು ಭಾಷಾ ವಿಚಾರವಾಗಿ ಮತ್ತೆ ಇದು ವಿಚಾರವಾಗಿ ಇವನು ಬಾಂಗ್ಲಾಗೆ ಬಂದಿದ್ದ. ಬಾಂಗ್ಲಾಗೆ ಬಂದು ಅಲ್ಲಿನೇ ಒಂದು ಮಹಿಳೆಯನ್ನು ಮದುವೆಯಾಗಿ 2014ರಲ್ಲಿ ಇವನು ಡೆಲ್ಲಿಗೆ ಬರ್ತಾನೆ. ಡೆಲ್ಲಿಗೆ ಬಂದು ಡೆಲ್ಲಿಯಲ್ಲಿ ಇವನಿಗೆ ಬೇಕಾದಂತಹ ಏನೋ ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಅವನು ಅಲ್ಲಿನ ಸ್ಥಳೀಯರ ನೆರವಿನಿಂದ ಮಾಡ್ಕೊಳ್ತಾನೆ. ಅದು ಮಾಡಿಸ್ಕೊಂಡ ನಂತರ 2018ರಲ್ಲಿ ಇವನು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿನಲ್ಲಿ ಜಿಗ್ನಿಯಲ್ಲಿ ವಾಸವಾಗಿರ್ತಾನೆ. ಜಿಗ್ನಿಯಲ್ಲಿ ವಾಸವಾಗಿದ್ದಂತ ಇವನು ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಏನು ಜಿಗ್ನಿಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ರಾತ್ರಿ ಕಾರ್ಯಾಚರಣೆ ನಡೆಸಿದಂತಹ ಜಿಗ್ನಿ ಪೊಲೀಸರು ಓರ್ವ ಪಾಕಿಸ್ತಾನ ಪ್ರಜೆ ಒಟ್ಟು ಸೇರಿದಂತೆ ಒಟ್ಟು 5 ಜನರನ್ನ ಈಗ ಬಂಧಿಸಿ ವಿಚಾರಣೆ ಮುಂದುವರಿಸಿರೋದು. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಮ್. 2 ಮಕ್ಕಳು ಪತ್ನಿ ಜೊತೆಗೆ ಪಾಕಿಸ್ತಾನ ಪ್ರಜೆ ನೆಲೆಸಿದ್ದ. ಅದರ ಜೊತೆಗೆ 4 ವಿದೇಶಿಗರು ಕೂಡ ಇದ್ರು. ಎಲ್ಲರನ್ನ ಬಂಧಿಸಲಾಗಿದೆ. ಕಳೆದ ವಾರ ಉಲ್ಫಾ ಉಗ್ರನನ್ನ ಬಂಧಿಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಪಾಕಿಸ್ತಾನದ ಪ್ರಜೆಯ ಬಂಧನವಾಗಿದೆ. ಗುಪ್ತಚರ ಇಲಾಖೆಯಿಂದ ಸಿಕ್ಕಂತಹ ಮಾಹಿತಿಯ ಆಧಾರದ ಮೇರೆಗೆ ಈ ಒಂದು ಕಾರ್ಯಾಚರಣೆ ನಿನ್ನೆ ರಾತ್ರಿ ನಡೆದಿದೆ.